ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ರೆಸಿಪಿ ಬಂದು ಪುಳಿಯೋಗರೆ ಗೊಜ್ಜು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ನೋಡಿ, ಬೆಳ್ಳುಳ್ಳಿ 1.5 ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಟ್ಕೊಂಡಿದ್ದೀನಿ. 4 ಒಣಮೆಣಸಿನ್ಕಾಯನ್ನು ಈ ರೀತಿ ತುಂಡು ಮಾಡಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಬೆಲ್ಲ, 1 ಈರುಳ್ಳಿ 1 ಗಡ್ಡೆ ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ನಾವು ಪುಡಿ ಹಿಂಗನ್ನು ಉಪಯೋಗಿಸ್ಬೇಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಲೆ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ಹಾಕ್ಕೋಬೋದು. 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ ಎರಡನ್ನು ತೆಗೆದುಕೊಂಡಿದ್ದೀನಿ. 2 ಪಾಕೆಟು ನಾನು MTR ಪುಳಿಯೋಗರೆ ಪುಡಿ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಇಷ್ಟು ತೆಗೆದುಕೊಂಡಿದ್ದೀನಿ. ಈಗ ಹುಣಸೆ ಹಣ್ಣನ್ನು ನಾವು ಚೆನ್ನಾಗಿ ಕಿವುಚಿಟ್ಕೊಂಡ್ಬಿಡೋಣ. ಮೊದಲು ನಾವು ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಕೊಳ್ಳೋಣ. ಪಾನನ್ನು ಇಟ್ಕೊಂಡು ಒಂದು 6 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ನಾವು ಸಾಕು ಅಷ್ಟು ಆಯಿಲು. ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿಸಿಡ ಅಂದ ಮೇಲೆ ಸ್ವಲ್ಪ ಕಡಲೆ ಬೀಜನ ಸೇರಿಸೋಣ. ಕಡಲೆ ಬೀಜದ ಜೊತೆಗೇ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎರಡನ್ನು ಕೂಡ ಈಗ ನಾನು ಮಾಡುವಂತಹ ಗೊಜ್ಜನ್ನು ನೀವು ಸ್ಟಾಕ್ ಕೂಡ ಇಟ್ಕೋಬೋದು. ಒಂದು 10 ದಿನದ ಕಾಲ ನೀವು ಈಚೆಗಿಟ್ಟರೂ ಕೂಡ ಸ್ಟಾಕ್ ಇರುತ್ತೆ ಫ್ರೆಂಡ್ಸ್. ಆಗಾಗ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ನಾವು ಉಪಯೋಗಿಸ್ಕೋಬೋದು. ಈಗ ನಾನು ಮಾಡುವಂತಹ ಪುಳಿಯೋಗರೆ ಗೊಜ್ಜನ್ನು ನೀವು ಒಂದು ಸಲ ಉಪಯೋಗಿಸಿದ್ರೆ ಮತ್ತೆ ಅದೇ ರೀತಿ ಪದೇ ಪದೇ ಮಾಡಿ ತಿಂತೀರಾ ಫ್ರೆಂಡ್ಸ್. ಅಷ್ಟು ಟೇಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದರ ಜೊತೆಗೆ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸೋಣ. ಮತ್ತು ಒಣಮೆಣಸಿನ್ಕಾಯಿ ಕಟ್ ಮಾಡಿಕೊಂಡಿರೋದನ್ನು ಸೇರಿಸೋಣ. ಬೆಳ್ಳುಳ್ಳಿ ಪೀಸನ್ನು ಕೂಡ ನಾವು ಜಜ್ಜಿಕೊಂಡಿರೋದನ್ನು ಸೇರಿಸೋಣ ಫ್ರೆಂಡ್ಸ್. ಈಗ ಅದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಅದು ಕೂಡ ಫ್ರೈ ಆಗಲಿ. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಸ್ವಲ್ಪ ತುಂಬಾ ಫ್ರೈ ಆಗುವ ಅವಶ್ಯಕತೆ ಇಲ್ಲ. ಒಂದು 1/4 ಭಾಗದಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು. ಈಗ ಎಲ್ಲನೂ ಕೂಡ ನಾವು ಸೈಡ್ಗೆ ಹೀಗೆ ತೆಗೆದುಕೊಂಡ್ಬಿಡೋಣ. ಅನಂತರ ನೋಡು, ಹುಣಸೆ ಹುಳಿನ ಬಿಡ್ತಾ ಇದ್ದೀನಿ. ಹುಣಸೆ ಹುಳಿ ಚೆನ್ನಾಗಿ ಫ್ರೈ ಆಗಲಿ. ಈ ಹುಣಸೆ ಹುಳಿ ಜೊತೆಗೆ ನಾವು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು 2.5 ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸಾಕು ಅಷ್ಟು. ಸ್ವಲ್ಪ ಫ್ರೈ ಆಗಬೇಕು ಹುಣಸೆ ಹುಳಿ. ಇದರ ಜೊತೆಗೇ ನಾನು ಬೆಲ್ಲದ ಪುಡಿ ಮತ್ತು ಇಂಗಿನ ಪುಡಿ ಎರಡನ್ನು ಸೇರಿಸ್ತಾ ಇದ್ದೀನಿ. ಹುಣಸೆ ಹುಳಿ ಸ್ವಲ್ಪ ಅರ್ಧಂಬರ್ಧ ಫ್ರೈ ಆಗೋಷ್ಟರಲ್ಲಿ ನಾವು MTR ಪುಳಿಯೋಗರೆ ಪ್ಯಾಕೆಟ್ಸನ್ನು ಎರಡನ್ನು ಸೇರಿಸೋಣ. ಈಗ ಸಿಮ್ಮನ್ನು ನಾವು ಡೌನ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. 1 ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತು ನಾವು ಮಿಕ್ಸ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಅಷ್ಟೇ, ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು.
ತುಂಬಾ ಟೇಸ್ಟಾಗಿರುತ್ತೆ. ನಾವು ಇದನ್ನು ರೈಸ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದಾಗಿದೆ. ನಾನು ಸ್ವಲ್ಪ ಸೈಡ್ಗೆ ತೆಗೆದಿಟ್ಟಿದ್ದೀನಿ. ಈಗ ಈ ಗೊಜ್ಜಿಗೆ ರೈಸನ್ನು ಮಿಕ್ಸ್ ಮಾಡ್ತೀನಿ. ಸ್ಟವನ್ನು ಆಫ್ ಮಾಡಿ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು 1.5 ಗ್ಲಾಸಷ್ಟು ಅಕ್ಕಿನ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ನೋಡಿ, 2 ಪಾಕೆಟ್ಗೆ ಇಷ್ಟು ಗೊಜ್ಜನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ಒಂದಷ್ಟು ಮತ್ತೆ ಇನ್ನೊಂದು ಸಲ ಮಾಡೋಕ್ಕೆ ಆ ರೀತಿ ಹಾಗೆ ಇಟ್ಕೋಬೋದು ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಕೊಡುವಂತಹ ಪುಳಿಯೋಗರೆ ರೆಡಿ ಆಯಿತು. ನೋಡಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಮತ್ತು ಬೆಲ್ಲ ಪುಡಿ ಸೇರಿಸಿದರೆ ಆ ಗೊಜ್ಜು ಟೇಸ್ಟ್ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ಪ್ಲೀಸ್ ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಥ್ಯಾಂಕ್ ಯು ವೆರಿ ಮಚ್.